ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು YK ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ದಿನ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಬಾಗಿಲಿಗೆ ರಂಗೋಲಿ ಹಾಕಿ ಮತ್ತು ಟೀ ಮಾಡಿ ಮಕ್ಳಿಗೆ ಹಾಲು ಕಾಯಿಸ್ಕೊಟ್ಟು ನೆಕ್ಸ್ಟು ನಾನು ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ತೀನಿ. ಇವತ್ತು ತೋಟದ ಹತ್ರ ಸ್ವಲ್ಪ ಕೆಲಸಕ್ಕೆ ಬಂದಿದ್ದರು, ಅವ್ರಿಗೂ ಕೂಡ ತಿಂಡಿ ಮಾಡಬೇಕಿತ್ತು. ಅದಕ್ಕೆ ಬೇಗ ಬೇಗ ಮಾಡಿಬಿಡೋಣ, ಹಾಗೆ ಮಗಳಿಗೂ ಸ್ಕೂಲಿಗೆ ರೆಡಿ ಮಾಡಬೇಕಾಗಿರುತ್ತಲ್ವ, ಅದಕ್ಕೋಸ್ಕರ ಒಂದು ಕಡೆ ಸಾಂಬಾರು ಮಾಡಿ ಇಟ್ಕೊಂಡಿದ್ದೀನಿ. ಚಟ್ನಿ ಕೂಡ ಮಾಡಿದ್ದೆ. ಒಂದು ಕಡೆ ಇಡ್ಲಿ ಬೇಯೋದಕ್ಕಿಟ್ಟಿದ್ದೀನಿ. ಇದೆಲ್ಲ ಮುಗಿದ್ಮೇಲೆ ನನ್ನ ಮಗಳನ್ನೂ ಸ್ಕೂಲಿಗೆ ಕಳಿಸಿ ಅವ್ರಿಗೆ ತೋಟದ ಹತ್ರ ಇರೋರಿಗೆ ತಿಂಡಿ ಕೊಟ್ಟು ಬರೋಕ್ಕೆ ಇಡ್ಲಿ ತಣ್ಣಗಾಗ್ಬಿಡುತ್ತೆ ಅನ್ನೋ ಒಂದು ಕಾರಣದಿಂದ ಈ ಒಂದು ಹಾಟ್ ಬಾಕ್ಸ್ ಒಳಗಡೆ ಹಾಕಿ ಇಟ್ಕೊಡ್ತಾಯಿದ್ದೀನಿ. ಇದರೊಳಗಡೆ ಇಟ್ಟರೆ ಅಟ್ಲೀಸ್ಟ್ ಸ್ವಲ್ಪ ಬಿಸಿನಾದರೂ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಇದರೊಳಗಡೆ ಹಾಕಿ ಕೊಡ್ತಾಯಿದ್ದೀನಿ. ನಾನು ಕೂಡ ತಿಂಡಿ ರೆಡಿ ಮಾಡಿ ತಿಂಡಿ ತಿಂದು ಅವ್ರಿಗೂ ಬಾಕ್ಸ್ಗೊಳಗಡೆ ಹಾಕ್ಕೊಟ್ಟು ಎಲ್ಲ ಕೆಲಸ ಮುಗೀತು. ಹಾಗೆ 12 ಆಗಿತ್ತು. ನನ್ನ ಚಿಕ್ಕ ಮಗಳಿದ್ಲಲ್ವ, ಅಮ್ಮ ಜ್ಯೂಸ್ ಮಾಡಿಕೊಡಿ ಒಣ್ಣಲ್ಲಿ ಅಂತ ಕೇಳ್ತಾನೆ ಇದ್ಲು. ಯಾವಾಗಾದರೂ ಒಂದು ಸಲ ಮಾಡಿದ್ರೆ ಅವಳಿಗೆ ಇಷ್ಟ ಆದರೆ ಅದನ್ನೇ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾಳೆ. ಅದಕ್ಕೋಸ್ಕರ ಕೇಳ್ತಾ ಇದ್ದಾಳಲ್ವ ಅಂತ ಅಂದ್ಬಿಟ್ಟು ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಾಮಾನ್ಯವಾಗಿ ಜ್ಯೂಸ್ ಜಾರ್ ಇತ್ತು, ಆದರೆ ನಾನು ಅದನ್ನು ಯೂಸ್ ಮಾಡೋದಕ್ಕೆ ಅಷ್ಟೊಂದಾಗಿ ಸರಿಯಾಗಿ ಬರಲಿಲ್ಲ. ಅದಕ್ಕೆ ಮಾಮೂಲಿ ಮಿಕ್ಸಿ ಜಾರ್ ಇರುತ್ತಲ್ವ, ಆ ಜಾರ್ ತೊಗೊಂಡೇ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಒಂದು ಮೂಸಂಬಿ ಹಣ್ಣಿಗೆ ಒಂದು ಏಲಕ್ಕಿ ಕಾಯಿ ಹಾಕ್ಕೊಂಡು 2-3 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಬೇಕಿದ್ದವರು ಬೆಲ್ಲನೂ ಕೂಡ ಹಾಕ್ಕೊಂಡು ಮಾಡ್ಬೋದು, ಐರನ್ ಕಂಟೆಂಟ್ ಇರುತ್ತೆ, ಅದು ಕೂಡ ಟೇಸ್ಟಿಯಾಗೇ ಇರುತ್ತೆ. ಫೈನಲಿ ಜ್ಯೂಸ್ ರೆಡಿ ಆಯಿತು. ಹಾಗೆ ಕುಡಿಯೋದಕ್ಕೆ ಚಿಕ್ಕ ಮಕ್ಕಳು ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ಒಂದು ಟೀ ಸೋಸೋ ಜಾಲರಿ ತೊಗೊಂಡು ಈ ಥರ ಸೋಸ್ಕೊಡ್ತಾಯಿದ್ದೀನಿ. ಹಾಗೆ ಕುಡಿದ್ರೂ ಕೂಡ ಫೈಬರ್ ಅಂಶ ಇರೋದ್ರಿಂದ ಅದು ಹೆಲ್ತಿಗೆ ಒಳ್ಳೆ ಏನಂತಾರೆ ಹೆಲ್ತ್ಗೆ ತುಂಬ ಒಳ್ಳೆಯದು. ನನ್ನ ಮಗಳು ಹಾಗೆ ಕುಡಿಯೋದಕ್ಕೆ ಇಷ್ಟಪಡಲ್ಲ, ಅದಕ್ಕೋಸ್ಕರ ಇದನ್ನು ಈ ಥರ ಸೋಸ್ಕೊಡ್ತಾಯಿದ್ದೀನಿ. ಅಮ್ಮ ರೆಡಿ ಆಯಿತಾ ಅಂತ ಮಾಡೋಕ್ಕಿಂತ ಮುಂಚೆನೇ ಅಲ್ಲೇ ನಿಂತ್ಕೊಂಡು ಕೇಳ್ತಾನೆ ಇದ್ಲು. ಎಲ್ಲ ಮಕ್ಕಳು ಅಷ್ಟೇ, ಅವ್ರಿಗಿಷ್ಟ ಆಗಿರೋ ಸ್ವೀಟ್ಸು ಅಥವಾ ಏನಾದರೂ ತಿಂಡಿ ಆಗಲಿ, ಏನಾದರೂ ಅವ್ರಿಗಿಷ್ಟ ಆಗಿರೋದು ಬೇಕು ಅನಿಸಿದ್ರೆ ನಾವು ಕೊಡೋದಕ್ಕಿಂತ ಮುಂಚೆನೇ ಹಠ ಮಾಡ್ತಾ ಇರ್ತಾರೆ. ಜ್ಯೂಸಿನ ಕೆಲಸ ಮಾಡಿ ಮುಗ್ದಾದ್ಮೇಲೆ ನೆಕ್ಸ್ಟು ಮಧ್ಯಾಹ್ನಕ್ಕೂ ಅವ್ರ ಕೆಲಸದವ್ರು ಇದ್ರಲ್ವ, ಅವ್ರಿಗೋಸ್ಕರ ಸ್ವಲ್ಪ ಅನ್ನ ಸಾಂಬಾರು ಮುದ್ದೆ ಮಾಡ್ಕೊಬಿಡೋಣ ಅಂತೇಳಿ 4-5 ಜನ ಇದ್ದಿದ್ದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಡುಗೆ ಮಾಡೋದಕ್ಕೆ ಅಂತೇಳಿ ಬೇಗನೆ ಮಾಡಿಕೊಂಡು ಒಂದು ಬ್ಯಾಗ್ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಯಾಕಂದರೆ ಅವರು ಬಂದು ತೊಗೊಂಡೋಗೋಷ್ಟೊತ್ತಿಗೆ ನಾನು ಅವಾಗ ಲೇಟ್ ಮಾಡೋಕ್ಕೋದ್ರೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ರೆಡಿ ಮಾಡಿ ಮೊದಲೇ ಇಟ್ಟಿದ್ದೆ. ನಮ್ಮಮ್ಮ ಬಂದು ಆಮೇಲೆ ತೊಗೊಂಡೋದ್ರು. ಸರಿ, ಅಡುಗೆ ಕೆಲಸ ಎಲ್ಲ ಮುಗೀತು. ನಾನು ಸ್ವಲ್ಪ ಗಡಿಬಿಡಿಲಿ ಅಡುಗೆ ಮಾಡ್ಕೋಬೇಕಾದ್ರೆ ಗ್ಯಾಸ್ ಮೇಲೆ ಎಲ್ಲ ಅದು ಇದು ಸಾಂಬಾರಂತೆ ಬೇರೆದೆಲ್ಲ ಹರಡ್ಕೊಂಡು ಎಲ್ಲ ಹಾಳು ಮಾಡಿಬಿಟ್ಟು ಇಡ್ತೀನಿ. ಅದಕ್ಕೋಸ್ಕರ ಇವಾಗಲೇ ಕ್ಲೀನ್ ಮಾಡ್ಕೊಬಿಟ್ರೆ ಸರಿ ಹೋಗುತ್ತೆ. ಆಮೇಲೆ ಲಾಸ್ಟ್ಗೆ ಕ್ಲೀನ್ ಮಾಡ್ಕೊಳ್ಳೋಕೆ ಹೋದರೆ ಲೇಟ್ ಆಗುತ್ತೆ ಅಂತೇಳಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ. ಗ್ಯಾಸ್ ಸ್ಟವ್ ಅಷ್ಟೇ, ಆವಾಗ ಚೆಲ್ಲಿದ್ದು ಹಸಿ ಇದರಲ್ಲಿದ್ದಾಗಲೇ ಒರೆಸ್ಕೊಂಡ್ರೆ ಬೇಗ ಇದಾಗುತ್ತೆ. ಒಣಗೋದ್ಮೇಲೆಲ್ಲ ಕಲೆಗಳೆಲ್ಲ ಕ್ಲೀನ್ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ. ನಾನು ಸ್ವಲ್ಪ ನೀರು ತೊಗೊಂಡೋಗಿ ಕೊಡೋಣ ಅಂತೇಳ್ಬಿಟ್ಟು ಜೊತೆಗೆ ಟೀ ತೊಗೊಂಡು ಹೊಲ್ದ ಹತ್ರ ಹೋಗ್ತಾಯಿದ್ದೀನಿ.